Hi dear friends, this is A. Mujawar sir from Vikas Career Academy. ಕೊನೆ ಕ್ಲಾಸ್ ಅಲ್ಲಿ ನಾವು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ಅಂದ್ರೆ ಪ್ರತ್ಯಕ್ಷ ಹಾಗೂ ಅಪ್ರತ್ಯಕ್ಷ ಮಾತುಗಳ ಬಗ್ಗೆ ನೋಡ್ತಾ ಇದ್ವಿ. ಸೊ ನಿಮಗೆ ಗೊತ್ತಿರೋ ಹಾಗೆ ನಾವು ಚೆನ್ನಾಗಿ ಇಂಗ್ಲಿಷ್ ಅಲ್ಲಿ ಬರೀಲಿಕ್ಕೆ ಬರಬೇಕು ಅಥವಾ ಮಾತಾಡಕ್ ಬರಬೇಕು ಅಂದ್ರೆ ನಮಗೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಬರಲೇಬೇಕು ಅಥವಾ ಇದರ ರೂಲ್ಸ್ ನಮಗೆ ಗೊತ್ತಿರಲೇಬೇಕು. ಈ ರೂಲ್ಸ್ ನಾವು ತಿಳ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಅಂದ್ರೆ ಖಂಡಿತ ನಮ್ಮ ಮಾತಲ್ಲಿ ಪರಿವರ್ತಿಸಿ ಹೇಳಬಹುದು. ಸೊ ನಿಮಗೆ ಗೊತ್ತಿರುವ ಹಾಗೆ ಪ್ರತ್ಯಕ್ಷ ಮಾತುಗಳು ಅಂದ್ರೆ ಬೇರೆಯವರು ಅಂದ್ರೆ ಪರರ ಹೇಳಿದ ಮಾತುಗಳನ್ನು ನಮ್ಮ ಮಾತುಗಳಲ್ಲಿ ಪರಿವರ್ತಿಸಿ ಹೇಳೋದಕ್ಕೆ ಪ್ರತ್ಯಕ್ಷ ಮಾತು ಎನ್ನುತ್ತೇವೆ. ಸೊ ಅದೇ ರೀತಿಯಾಗಿ ಪರರು ಹೇಳಿದ ಮಾತುಗಳನ್ನು ನಮ್ಮ ಮಾತುಗಳಲ್ಲಿ ಪರಿವರ್ತಿಸಿ ಹೇಳೋದಕ್ಕೆ ಅಪ್ರತ್ಯಕ್ಷ ಮಾತು ಅಂತ ಹೇಳ್ತೀವಿ. ಈಗ ಅಫ್ಕೋರ್ಸ್ ನಾವು ಸಿಂಪಲ್ ಸೆಂಟೆನ್ಸಸ್ ಎಲ್ಲ ಮಾಡ್ತೀವಿ. ಐ ಪ್ಲೇ, ಐ ಆಮ್ ಪ್ಲೇಯಿಂಗ್, ಐ ಹ್ಯಾವ್ ಪ್ಲೇಡ್, ಐ ಹ್ಯಾವ್ ಬೀನ್ ಪ್ಲೇಯಿಂಗ್, ಐ ವೆಂಟ್ ಟು ಕಾಲೇಜ್, ಐ ವಾಸ್ ಗೋಯಿಂಗ್ ಟು ಕಾಲೇಜ್. ಈ ರೀತಿಯಾಗಿ ನಾವು ಒಂದು ಸಿಂಪಲ್ ಸೆಂಟೆನ್ಸ್ ಮಾಡ್ತೀವಿ. ಆದ್ರೆ ಗ್ರೂಪ್ ಸೆಂಟೆನ್ಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ನಮ್ಮ ಮಾತಲ್ಲಿ ಪರಿವರ್ತಿಸಿ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಯಾಕಂದ್ರೆ ನಮಗೆ ಈ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಂದ್ರೆ ಏನು ಗೊತ್ತಿಲ್ಲ, ಅದ್ರ ಜೊತೆಗೆ ಒಂದು ಅಪ್ರತ್ಯಕ್ಷ ಮಾತು ನಮ್ಮ ಮಾತಲ್ಲಿ ಹೇಗೆ ಹೇಳ್ಬೇಕು ಅನ್ನೋದು ನಮಗೆ ಅದರ ಒಂದು ಪ್ರಾಕ್ಟೀಸ್ ಇಲ್ಲ. ಸೊ ಕೊನೆ ಕ್ಲಾಸ್ ಅಲ್ಲಿ ನಾನು ನಿಮಗೆ ಟೀಚ್ ಮಾಡಿದ್ದೆ ಡೈರೆಕ್ಟ್ ಸ್ಪೀಚ್ ಅಂದ್ರೆ ಏನು, ಇಂಡೈರೆಕ್ಟ್ ಸ್ಪೀಚ್ ಅಂದ್ರೆ ಏನು, ಡೆಫಿನೇಷನ್ ಜೊತೆಗೆ ರೂಲ್ಸ್ ಅನ್ನು ಬರ್ಸಿದೆ. ಇನ್ನೂ ಕೆಲವೊಂದು ರೂಲ್ಸ್ ಗಳಿದಾವೆ, ಸೊ ದಯವಿಟ್ಟು ಬರ್ಕೊಳ್ಳಿ. So do, does change into do, are, does change into did. Do, are, does change into did. So this is what direct speech. This is what indirect speech. Indirect speech. ದಯವಿಟ್ಟು ನೆನಪಿಟ್ಟುಕೊಳ್ಳಿ. So do ಮತ್ತೆ does ಏನಾಗುತ್ತೆ, change into did ಆಗುತ್ತೆ. So ಇದು direct speech ಅಲ್ಲಿ ಬರುತ್ತೆ, ಇದು indirect speech ಅಲ್ಲಿ ಬರುತ್ತೆ. So did change into had done. Did change into had done. Okay, so have changed into had, have changed into had, has changed into had, had changed into had, can change into could. So direct speech alli can barbeku, indirect speech alli could barbeku. Will change into would. So will bandaga would barbeku, shall bandaga should barbeku. ಅದೇ ರೀತಿಯಾಗಿ ಮೇ ಬಂದಾಗ ಮೈಟ್ ಬರಬೇಕು. ಸೊ ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್ ಚೇಂಜಸ್. ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡಬೇಕಾದಾಗ ಈ ಬದಲಾವಣೆಗಳನ್ನ ನಾವು ಮಾಡಬೇಕಾಗುತ್ತೆ. ಸೊ ಇನ್ನೂ ಕೆಲವೊಂದು ಬದಲಾವಣೆಗಳಿದಾವು, ಅವುಗಳನ್ನು ಬರೆಸ್ತಾ ಇದ್ದೀನಿ. ಸೊ ಅಲ್ಲಿವರೆಗೆ ಇವುಗಳನ್ನು ಬರ್ಕೊಳ್ಳಿ. ಸೊ ಬರ್ಕೊಳ್ಳೋ ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಕೊನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ ವಾಟ್ ಈಸ್ ಡೈರೆಕ್ಟ್ ಸ್ಪೀಚ್, ವಾಟ್ ಈಸ್ ಇಂಡೈರೆಕ್ಟ್ ಸ್ಪೀಚ್. when the reported speech represents the actual words of the speakers, it is called direct speech. ಪರರು ಹೇಳಿದ ಮಾತುಗಳನ್ನು ಅವರ ಮಾತುಗಳಲ್ಲಿ ಹೇಳುವುದಕ್ಕೆ ಪ್ರತ್ಯಕ್ಷ ಮಾತು ಎನ್ನುತ್ತೇವೆ. Indirect speech, when the reported speech represents the substances of the speaker's words. Speaker's word, who is the speaker? Speaker ಹೇಳಿದರೆ ನಮ್ಮ ಮಾತಲ್ಲಿ ಪರಿವರ್ತಿಸಿ ಹೇಳುವುದಕ್ಕೆ ಅಪ್ರತ್ಯಕ್ಷ ಮಾತು ಎನ್ನುತ್ತೇವೆ. ಅದೇ ರೀತಿಯಾಗಿ ಏನೇನು ಬದಲಾವಣೆಯನ್ನು ಮಾಡಬೇಕು ಅನ್ನೋದನ್ನ ನಾನು ಹೇಳಿದ್ದೆ. Remove inverted commas, use that conjunction before going to start the statement. I pronoun change into he, she, it, are, they. Am are change into was, were. Present tense change into past tense. Nearness change into remoteness. Okay. Do, does change into did. Did change into had done. Can change into could. Will change into would. Shall change into should. May change into might. So have change into had. ಈ ರೀತಿಯಾಗಿ ಈ ಬದಲಾವಣೆಗಳನ್ನ ನಾವು ಮಾಡಬೇಕು. ಅದೇ ರೀತಿಯಾಗಿ ಇನ್ನೂ ಕೆಲವೊಂದಿಷ್ಟು ಬದಲಾವಣೆಗಳು ಅವುಗಳನ್ನು ಬರೆಸ್ತೀನಿ. ಅಲ್ಲಿವರೆಗೆ ಇದನ್ನ ಬರ್ಕೊಳ್ಳಿ. ಥ್ಯಾಂಕ್ ಯು.